ಪ್ರಿಯ ವೀಕ್ಷಕರ ನೋಡಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಜೋಳ ರೊಟ್ಟಿ ಊಟ ಮಾಡ್ತಾರಲ್ಲ, ಅದೇ ಜೋಳ ಇದು. ಅದೇ ಜೋಳದ ತೆನೆ ನೋಡಿ ಎಷ್ಟು ಸುಂದರವಾಗಿದೆ. ಈ ಜೋಳ ಇದರಲ್ಲೇ ಜೋಳದ ರೊಟ್ಟಿ ಮಾಡೋದು. ಇದು ಇಷ್ಟು ಉದ್ದ ತೆನೆ ಇರುತ್ತೆ. ಈ ಜೋಳ ಹೈಬ್ರಿಡ್ ಜೋಳ ಅಂತಾರೆ ಇದಕ್ಕೆ. ನೋಡಿದೆ ಎಷ್ಟು ಚೆನ್ನಾಗಿದೆ. ಇದು ಇಷ್ಟು ಚೆನ್ನಾಗಿ ಬಂದರೆ ಇದೇ ರೈತನಿಗೆ ಒಂಥರ ಇದು ಸ್ವರ್ಗ ಇದ್ದಂಗೆ. ಒಳ್ಳೆ ಬೆಳೆ, ಒಳ್ಳೆ ಮಳೆ, ಒಳ್ಳೆ ಬೆಲೆ ಸಿಕ್ಕರೆ ರೈತನಿಗೆ ಇದೇ ಒಂಥರ ಸ್ವರ್ಗ ಇದ್ದಂಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಉತ್ತರ ಕರ್ನಾಟಕದ ಭಾಗದ ಇದೇ ಜೋಳ, ಇದನ್ನೇ ನಾವು ರೊಟ್ಟಿ ತಿನ್ನೋದು. ಇದರಲ್ಲೇ ಪ್ರತಿಯೊಬ್ಬ ಇವತ್ತೇನು ರೈತರು ಗಟ್ಟಿ ಇದ್ದಾರಂದರೆ ಈ ರೊಟ್ಟಿ ತಿಂದೆ. ನಿಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಯಾವ ಥರ ಮುದ್ದೆ ತಿಂತೀರೋ ಅದೇ ಥರ ನಾವು ಕೂಡ ರೊಟ್ಟಿ ತಿಂತೀವಿ. ಆದರೆ ಸರ್ಕಾರದವರು ಇಲ್ಲಿ ಕಿತ್ತೋಗಿರೋ ರಾಗಿ ಕೊಡ್ತಾಯಿದ್ದಾರೆ. ಅದನ್ನೇ ದೊಡ್ಡದಾಗಿ ನಾವು ಕೊಟ್ವಿ ಅನ್ಕೊಂತ ಹೇಳ್ತಾ ಅದು ಒಂದು ಮಣ್ಣು ತುಂಬ್ಕೊಂಡಿರ್ತವೆ. ಆದರೆ ನಾವು ರಾಗಿ ತಿನ್ನಲ್ಲ. ಆದರೂ ಕೂಡ ರಾಗಿನ ಬೇಡ ಅಂದರೂ ಕೂಡ ಕೊಡ್ತಾಯಿದ್ದಾರೆ ಸರ್ಕಾರದವರು. ನೋಡಿ ಜೋಳ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮಳೆ ಆಗಿದೆ, ಭಾಳ ಅದ್ಭುತವಾಗಿದೆ. ಮೇಲ್ಗಡೆ ತೆನೆಯನ್ನು ಕಾಳುಗಳನ್ನು ನಾವು ಕೆಳಗಡೆ ನೋಡಿ ಈ ಜೋಳದ ಕಡ್ಡಿಯನ್ನು ದನಗಳಿಗಾಗುತ್ತೆ. ಭಾಳ ಅದ್ಭುತವಾದ ದನಗಳಿಗೂ ಮೇವಿದೆ. ಈ ಸರಿ ಭಾಳ ಚೆನ್ನಾಗಿ ಬಂದಿದೆ, ಒಳ್ಳೆ ಮಳೆ ಆಗಿದೆ, ಒಳ್ಳೆ ಬೆಳೆ ಬಂದಿದೆ. ನೋಡಿ ಇದೆಲ್ಲ ಜೋಳ ಇದು. ನೋಡಿ ಇದು ಮುಸ್ಕಿನ ಜೋಳ. ಇದು ಮುಸ್ಕಿನ ಜೋಳ. ಇದು ಆ ಕಡೆ ಮೊದಲು ನೋಡಿದ್ದು ಅದು ಜೋಳದ ಊಟ ಮಾಡೋದು ಜೋಳ. ಇದು ಮುಸ್ಕಿನ ಜೋಳ. ಇದು ನಮ್ಮ ಕಡೆ ಎಲ್ಲ ಮೆಕ್ಕೆಜೋಳ ಅಂತಾರೆ ಇದಕ್ಕೆಲ್ಲ. ನೋಡಿ ಇದು ಕೂಡ ಭಾಳ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ ವರ್ಷ ಎಲ್ಲ. ಮುಸ್ಕಿನ ಜೋಳ ಆಗಿರ್ಬೋದು ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ಇದು ಮುಸ್ಕಿನ ಜೋಳ. ಇದು ನೋಡಿ ಇದು ಕೂಡ ಭಾಳ ಚೆನ್ನಾಗಿ ಬಂದಿದೆ. ಮತ್ತು ಊಟ ಮಾಡೋ ಜೋಳ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ತೆನೆ. ನೋಡಿ ಸ್ನೇಹಿತರೆ, ಇದು ಉತ್ತರ ಕರ್ನಾಟಕದ ಊಟ ಮಾಡುವ ಜೋಳ. ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಎಲ್ಲ ಆ ಕಡೆ ಹೊಲದಲ್ಲೂ ಅದೇ ಜೋಳನೇ. ಎಷ್ಟು ಸುಂದರವಾಗಿ ಬಂದಿದೆ, ಎಷ್ಟು ಭಾಳ ಅದ್ಭುತವಾಗಿ ಬಂದಿದೆ ಜೋಳ ಇದು. ಅವ್ರು ಯಾರೋ ಸ್ವಾಮಿಗಳು ಹೇಳ್ತಿದ್ರು ಸಂಸ್ಕೃತಿ ಕಲಿತ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಸ್ವರ್ಗ ನೋಡ್ತಾರೆ ಅಂತ. ಆದರೆ ಅವು ದಯವಿಟ್ಟು ಅದೆಲ್ಲ ಬರೀ ಸುಳ್ಳು. ರೈತನಿಗೆ ಒಳ್ಳೆ ಮಳೆ ಬಂದರೆ ಇದೇ ಸ್ವರ್ಗ. ಮಳೆ ಬಂದು ಒಳ್ಳೆ ಬೆಲೆ ಬಂದು ಒಳ್ಳೆ ಬೆಳೆ ಚೆನ್ನಾಗಿ ಅದ್ಭುತವಾಗಿ ಬಂದರೆ ರೈತನಿಗೆ ಇದೇ ಸ್ವರ್ಗ. ಭಾಳ ಅದ್ಭುತವಾಗಿದೆ ಸ್ವರ್ಗ ಅಂದರೆ. ನೋಡಿ ಈ ವರ್ಷ ರೈತನಿಗೆ ಭಾಳ, ಕೆಲವು ರೈತನಿಗೆ ಸ್ವರ್ಗ ಆಗಿದೆ, ಕೆಲವು ರೈತರಿಗೆ ಕೆಲವು ಕಡೆ ಮಳೆ ಬಂದಿಲ್ಲ ಇನ್ನು. ಆದರೂ ನಮ್ಮ ಕಡೆ ಚೆನ್ನಾಗಿ ಮಳೆ ಬಂದಿದೆ ವರ್ಷ. ನೋಡಿ ಜೋಳ ಎಷ್ಟು ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಇದೇ ಸ್ವರ್ಗ. ಸಂಸ್ಕೃತಿ ಕಲಿತ್ರೆ ಸ್ವರ್ಗ ಅಲ್ಲ. ರೈತನಿಗೆ ಒಳ್ಳೆ ಮಳೆ ಬಂದರೆ, ಒಳ್ಳೆ ಬೆಳೆ ಆದರೆ ಅದೇ ರೈತನಿಗೆ ಸ್ವರ್ಗ. ಆ ಕೆಲಸಕ್ಕೆ ಬರದ ಸ್ವಾಮೀಜಿ ಹೇಳೋದು ಅದೆಲ್ಲ ಬರೋ ಸುಳ್ಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜೋಳ, ತುಂಬ ಚೆನ್ನಾಗಿ ಬಂದಿದೆ ಜೋಳ, ಭಾಳ ಅದ್ಭುತವಾಗಿದೆ. ಇದೇ ರೈತನಿಗೆ ಒಂಥರ ಸ್ವರ್ಗ ಅಂದರೆ, ನಿಜವಾದ ಸ್ವರ್ಗ ಅಂದರೆ ರೈತನಿಗೆ ಈ ವರ್ಷ ಇದೆ. ಮತ್ತು ಬಾರಲ್ಲಿ ಎಣ್ಣೆ ಕುಡಿಯೋನಿಗೆ ಹೊಟ್ಟೆ ತುಂಬ ಎಣ್ಣೆ ಸಿಕ್ಕರೆ ಅದ್ಭುತವಾದ ಸ್ವರ್ಗ, ಅವನಿಗೆ ಅದೇ ಸ್ವರ್ಗ. ಯಾರ್ಯಾರಿಗೆ ಏನೇನು ಅನ್ಕೊಂಡಿರುತ್ತೋ ಅದು ಸಿಕ್ಕರೆ ಅದೇ ನಿಜವಾದ ಸ್ವರ್ಗ ಜನಗಳಿಗೆ. ಸಂಸ್ಕೃತಿ ಕಲಿತ್ರೆ ಸ್ವರ್ಗ ಅಲ್ಲ ನನ್ನ ಪ್ರಕಾರ. ಅದು ಅವ್ರಿಗೆ ಹೇಳಿರೋದು ಸುಳ್ಳು. ಯಾಕಂದರೆ ಅವ್ರಿಗೆ ಮಾಡೋಕ್ಕೇನು ಕೆಲಸ ಇರಲ್ವಲ್ಲ, ಅದಕ್ಕೆ ಅಂಥವ್ರಿಗೆ ಮೈಕ್ ಕೊಡ್ತಾರೆ, ವೇದಿಕೆ ಕೊಡ್ತಾರೆ, ಅವರು ಕೆಲಸಕ್ಕೆ ಬರೋದು ಮಾತಾಡ್ತಾರೆ. ಅದರಿಂದ ನಮಗೆ ರೈತರಿಗೆ ಇದೇ ನಿಜವಾದ ಸ್ವರ್ಗ, ಇದೇ ನಿಜವಾದ ಸ್ವರ್ಗ. ಭೂಮಿ ತಾಯಿನೇ ಸ್ವರ್ಗ. ನಾವು ಹುಟ್ಟಿರೋದೇ ಸ್ವರ್ಗದಲ್ಲಿ, ಆದರೆ ನರಕ ಥರ ಅನುಭವಿಸ್ತಾ ಇದೀವಿ ನಾವು. ಸ್ವರ್ಗದಲ್ಲಿ ಹುಟ್ಟಿದ್ರು ಕೂಡ ಮನುಷ್ಯನ ಜನ್ಮ ಹುಟ್ಟೋದೇ ಒಂಥರ ಸ್ವರ್ಗ ಇದ್ದಂಗೆ. ಅದನ್ನು ಕೆಟ್ಟ ರೀತಿಲಿ ಜನಗಳು ಉಪಯೋಗಿಸ್ಕೊತಾ ಇದ್ದಾರೆ. ಅದರಿಂದ ಅವರು ನರಕದಲ್ಲಿದ್ದಾರೆ. ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವವರು, ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇರೋರು, ಒಳ್ಳೆ ಕೆಲಸ ಮಾಡ್ತಾ ಇರೋವರು ಅವರೇ ನಿಜವಾದ ಮನುಷ್ಯರು, ನಿಜವಾದ ಸ್ವರ್ಗದಲ್ಲಿದ್ದಾರೆ ಅವರೇ. ಯಾಕಂದರೆ ಈ ಥರ ಕೆಲಸಕ್ಕೆ ಬರ್ತಾವಲ್ಲ, ಮಾತಾಡ್ತಾವೆ ಇವೆಲ್ಲ ಸ್ವಾಮೀಜಿಗಳು, ಆ ಮಠದಲ್ಲಿದ್ದಾರೆ. ಅವರೇ ಆರಾಮಾಗಿ ಮೈಗೆ ತುಂಬಿಕೊಂಡು ಚೆನ್ನಾಗಿ ಊಟ ತಿನ್ಕೊಂಡು ಆರಾಮಾಗಿದ್ದಾರೆ. ಆವಯ್ಯನೇ ಸ್ವರ್ಗದಲ್ಲಿದ್ದಾನೆ. ಇನ್ನು ಸಂಸ್ಕೃತ ಕಲಿತ್ರೆ ಸ್ವರ್ಗಕ್ಕೆ ಹೋಯ್ತಾರೆ ಅಂತಂದು ಹೇಳ್ತಾನೆ. ಸುಳ್ಳು ಹೇಳ್ತಾನೆ. ಅವಯ್ಯ ಆರಾಮಾಗಿ ಯಾರೋ ತಂದು ಕೊಟ್ಟರೆ ತಿನ್ಕೊಂಡು, ಯಾರೋ ಮಾಡಿರೋ ತಿನ್ಕೊಂಡು, ಯಾರೋ ಬಟ್ಟೆ ಹೋಗಿ ಕೊಡ್ತಾರೆ ಅದೆಲ್ಲ ತಿನ್ಕೊಂಡು ಆರಾಮಾಗಿ ಒಂಥರ ಸ್ವರ್ಗದಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಆದರೂ ಕೂಡ ಸಂಸ್ಕೃತ ಕಲೀರಿ, ಅದು ಸ್ವರ್ಗಕ್ಕೆ ಹೋಯ್ತೀರಿ ಅಂತ ಹೇಳ್ತಾರೆ. ಅದೆಲ್ಲ ಬರೀ ಸುಳ್ಳು. ಒಳ್ಳೆ ಮಳೆ, ಒಳ್ಳೆ ಬೆಳೆ, ಒಳ್ಳೆ ಬೆಲೆ ಸಿಕ್ಕರೆ ರೈತನಿಗೆ ಅದೇ ಸ್ವರ್ಗ. ನಾವು ಅಂದ್ಕೊಂಡದ್ದು ನಮ್ಗೆ ಏನು ಸಿಗುತ್ತೋ ಆವಾಗ ಅದೇ ನಮಗೆ ಸ್ವರ್ಗ ಅನ್ಕೊಂತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದ್ದೀವಿ. ಇದು ನಮ್ಮ ಕಡೆ ಊಟ ಮಾಡುವ ಜೋಳ. ಇದು ಜೋಳದ ತೆನೆ ನೋಡಿ ಎಷ್ಟು ಚೆನ್ನಾಗಿದೆ, ಭಾಳ ಅದ್ಭುತವಾಗಿ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಈ ವರ್ಷ ರೈತರಿಗೆ
ಭಾಳ ಅದ್ಭುತವಾಗಿ ಚೆನ್ನಾಗಿದೆ. ಪ್ರತಿ ವರ್ಷವೂ ಇದೇ ಥರ ರೈತರಿಗೆ ಒಳ್ಳೆಯದಾಗಲಿ ಅಂತಂದು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.